ವಿಚಾರದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಗ್ಯಾರಂಟಿ ಕೊಡೋದು ಕಷ್ಟ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ನೋಡಿ, ಇವರು ನಮ್ಮ ಒತ್ತಾಯಗಳಿಗೆ ನೀವು ಮಾತು ಕೊಟ್ಟಿದ್ದೀರಿ, ಮಾತಿನಂತೆ ನಡ್ಕೊಳ್ಳಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರೋ ಕಾರಣಕ್ಕೆ ಕೊಡ್ತಾ ಇರೋದೇ ಹೊರತು ಹೃದಯದಿಂದ ಕೊಡ್ತಾ ಇಲ್ಲ ಇವರು. ಅದರಿಂದಲೇ ಮಧ್ಯದಲ್ಲಿ ಕದೀತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ನಾಪತ್ತೆಯಾಗಿದೆ, ಎಲ್ಲಿ ಅಂತ ಹುಡುಕಿ ಕೊಡಿ ಅಂತ ಆಗಿದೆ. ಈಗಾಗಲೇ 2,84,000 ಹುದ್ದೆಗಳು ಖಾಲಿ ಇದೆ ಅಂತಂದಾಗ ನೀವು ಅಷ್ಟು ಜನರಿಗೆ ನೀವು ಯುವ ನಿಧಿ ಕೊಡಬೇಕಾಗಿತ್ತಲ್ಲ. ಯಾಕೆ ಅವ್ರಿಗೆ ಯುವ ನಿಧಿ ಯಾರಿಗೂ ತಲುಪ್ತಾ ಇಲ್ಲ? ಇಲ್ಲಿ ಮಾತ್ರ ನಾವು ಅವ್ರ ಕಷ್ಟದಲ್ಲಿದ್ದಾರೆ ಅದಕ್ಕೆ 3,000 ಕೊಡ್ತೀವಿ, ಯಾರಿಗೂ ತಲುಪಿಲ್ಲ. ಸುಳ್ಳು ಯಾಕೆ ಕೇಳ್ತೀರಿ? ಇದು ಪ್ರಶ್ನೆಗಳು ಬೇಕಾದಷ್ಟಿದೆ. ನೋಡಿ, ಸರ್ಕಾರ ಸುಳ್ಳು ಹೇಳಬಾರ್ದು. ಯಾರೋ ಒಬ್ಬ ವ್ಯಕ್ತಿ ಹೇಳ್ಬಿಟ್ಟ ಅಂತಂತಂದರೆ ಅವ್ನು ಸುಳ್ಳು ಹೇಳಿದಾನಪ್ಪ, ಇನ್ನು ಮೇಲೆ ಹೇಳ್ಬೇಡತ್ತಾರೆ. ಸರ್ಕಾರನೇ ಸುಳ್ಳು ಹೇಳಿದಾಗ, ಸರ್ಕಾರನೇ ಮೋಸ ಮಾಡಿದಾಗ, ಸರ್ಕಾರನೇ ವಂಚನೆ ಮಾಡಿದಾಗ ಯಾರನ್ನು ಕೇಳಬೇಕು? ಯಾಕೆ ಈ ರೀತಿ ಸರ್ಕಾರನೇ ಸುಳ್ಳು ಹೇಳಲಿಕ್ಕೆ ಬಂದಿದೆ? ಸರಿಗೆ ಸಕಾಲಕ್ಕೆ ಸರ್ಕಾರಿ ಉದ್ಯೋಗ ಸಿಗ್ತಿಲ್ಲ ಅನ್ನೋ ಕಾರಣದಿಂದಾಗಿ ಖಾಸಗಿಯಲ್ಲೂ ಕೂಡ ಮೀಸಲಾತಿ ಬೇಕು ಅನ್ನುವಂಥ ಕೂಗು ಶುರುವಾಗ್ತಾ ಇದೆ. ನೋಡಿ, ಎಲ್ಲ ಕಡೆಯನ್ನು ಮೀಸಲಾತಿ ಕೊಡಲಿ, ನಾವು ಯಾರು ಬೇಡ ಅನ್ನಲ್ಲ. ಯಾಕೆ ಅಂತಂದರೆ ಯೋಗ್ಯರಿಗೆ ಯೋಗ್ಯ ಸ್ಥಾನ ತಾನೇ ಕೊಡ್ತೀರಿ, ಎಲ್ಲ ಕಡೆಯಲ್ಲಿ ಕೊಡಿ. ಅವರು ಯಾರದೇ ಆಗಲಿ ಹೋರಾಟ ಅದು ಸರಿ ಇದೆ, ಅವರ ಜೀವನ ಅದು. ಆ ಜೀವನೋಪಾಯವನ್ನು ಅವ್ರಿಗೆ ನಾವು ಭದ್ರಗೊಳಿಸ್ತಕ್ಕಂಥದ್ದೇ ಸರ್ಕಾರಗಳ ಕೆಲಸ, ಅದನ್ನು ಮಾಡಬೇಕು.